ಆಯ್ತಾಯ್ತು. ನಮಸ್ಕಾರ. ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿ ಅವರ ತವರೂರಾಗಿರುವಂತಹ ಮೈಸೂರು ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕನಿನುಂಡಿ ಗ್ರಾಮದಲ್ಲಿ ಇಂದು ಒಬ್ಬರು ರೈತರು ಸಾವಿಗೀಡಾಗಿದ್ದಾರೆ. ಇದಕ್ಕೆ ಕಾರಣ ಅಲ್ಲಿ ಕನಿನುಂಡಿ ಭಾಗದ ಏನು ರೈತಾಪಿ ವರ್ಗದ 450 ಹೆಕ್ಟೇರ್ ಪ್ರದೇಶ ಇತ್ತು, ಅದನ್ನ ಮೀಸಲು ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದ್ದು, ಇದಕ್ಕೆ ಬೇಸತ್ತಿರುವಂತಹ 2 ಎಕರೆ ಇರುವಂತಹ ಗಿರಿಗೌಡರು ಅಂತಾನೆ ಅವ್ರ ಹೆಸರು, ಗಿರಿಗೌಡ ಅನ್ನೋ ವ್ಯಕ್ತಿ ಇವತ್ತು ವಿಷ ಕುಡಿದು ತಿರೋಗಿದ್ದಾರೆ. ಹಾಗಾಗಿ ಕನಿನುಂಡಿ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿ ಬಂದಿದ್ದೀರಾ, ನೋಡ್ತಾ ಇರಬಹುದು. ಇದು ಈಗ ಮೈಸೂರು ಜಿಲ್ಲೆಯಲ್ಲಿ ಇದು 2ನೇ ಸಾವು. ಇದು 1 ಸಾವು ಇನ್ನೊಂದಾಗಿತ್ತು, ಇದು 2ನೇ ಸಾವು ರೈತ ತೀರೋಗಿರುವಂತದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿ ತವರೂರಾಗಿರುವಂತಹ ಮೈಸೂರು ಜಿಲ್ಲೆಯಲ್ಲಿ ಇದು 2ನೇ ಸಾವಾಗಿದೆ. ಇದು ಕನಿನುಂಡಿ ಗ್ರಾಮದಲ್ಲಿ 1ನೇ ಸಾವು. ಮೊದಲನೇ ಸಾವು ಆದ್ರೆ ಅಲ್ಲಿನ 350 ಕುಟುಂಬಗಳು ಈಗ ಆಗ್ಲೇ ಇದಾವೆ. ಬರುವ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಕೂಡ ಸಾವಿನ ಪ್ರಕರಣ ಜಾಸ್ತಿ ಆಗ್ತದೆ. ಏನ್ ಕೃಷ್ಣ ಸರ್, ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಅಲ್ಲಿರುವಂತ ರೈತರೆಲ್ಲ ಬಡವರು, 1/2 ಎಕರೆ ಇರೋರು, 1 ಎಕರೆ ಇರೋರು, 1.5 ಎಕರೆ ಇರೋರು, 2 ಎಕರೆ ಇರೋರು, 2.5 ಎಕರೆ ಇರೋರು. ಅತಿ ಹೆಚ್ಚು ಅಂದ್ರೆ ಎಷ್ಟು ಎಕರೆ ಇದೆ ಇಲ್ಲಿ? ಅತಿ ಹೆಚ್ಚು ಅಂದ್ರೆ 4 ಎಕರೆ ಇರೋಂಥವ್ರು, ಯಾರೋ 50 ಎಕರೆ 100 ಎಕರೆ ಇರೋಂತ ಯಾರು ಶ್ರೀಮಂತರಲ್ಲಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಗೆ ನಾವು ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ನಿಜ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕೋರ್ಟ್ ಅನ್ನ ಮತ್ತೆ ಅರಣ್ಯ ಇಲಾಖೆಯ ಶಿಸ್ತನ್ನು ನಾವು ಪಾಲಿಸಬೇಕು. ಮತ್ತೆ ಒಂದು ರೀತಿ ಅಲ್ಲಿನ ರೈತಾಪಿ ವರ್ಗದ ಜನರಿಗೆ ನಷ್ಟ ಆಗ್ತಾ ಇದೆ. ಅಲ್ಲಿರೋರು ಏನು ವಿದ್ಯಾವಂತರಲ್ಲ, ಅವ್ರೇನು ಇಂಜಿನಿಯರ್ ಡಾಕ್ಟರ್ಗಳಲ್ಲ, ಎಲ್ಲ ರೈತರು ಮಗ ಕೂಡ ರೈತನೇ. ಹಾಗಾಗಿ ಒಂದು ಸುಮಾರು 50-60 ವರ್ಷದಿಂದ ಅದನ್ನೇ ನಂಬ್ಕೊಂಡು ಬಂದಿರುವಂತ ರೈತರಿಗೆ ಈಗ ನ್ಯಾಯ ಕೊಡಿಸೋರು ಯಾರು? ಹಾಗಾಗಿ ಅರಣ್ಯ ಇಲಾಖೆಯವರು ಏನು ವಶಪಡಿಸಿಕೊಂಡಿರುವಂತ ಜಾಗಕ್ಕೆ ಸರಿಸುಮಾರವಾಗಿ ಈಗಿನ ಮಾರ್ಕೆಟಿಂಗ್ ರೇಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ACF, DCF, IFS ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಅಲ್ಲಿನ ರೈತ ಕುಟುಂಬದವರಿಗೆ ಮತ್ತೆ ಸುಮಾರು ಮೈಸೂರು ತಾಲೂಕಿನವರು ಕೂಡ ಎಚ್ ಡಿ ಕೋಟೆಯ ಶಿಂಡೆ ಕನಿನುಂಡಿ ಗ್ರಾಮದಲ್ಲಿ ಕೂಡ ಜಾಗನ ತಗೊಂಡಿದ್ದಾರೆ. ಅವ್ರೇನಾಗಬೇಕು? ಮೈಸೂರು ತಾಲೂಕಿನಲ್ಲಿರುವಂತ ರೈತರುಗಳು ಕೂಡ, ಉದಾಹರಣೆಗೆ ಬೋಗಾದಿಯಿಂದ ಹಿಡಿದು ದಾಸನಕೊಪ್ಪಲು ಸುಮಾರು ಸುತ್ತಮುತ್ತ ಮಟ್ಟಿಗೆ ಅಂತೇಳಿ ಅವರು ಕೂಡ ಕನಿನುಂಡಿ ಗ್ರಾಮದಲ್ಲಿ ಇರುವಾಗ ಅದನ್ನೇ ನಂಬ್ಕೊಂಡಿರುವಂತ ಅನೇಕ ಜನ ಸಾವಿರಾರು ರೈತರು DCC ಬ್ಯಾಂಕ್ಗಳಲ್ಲಿ, ಇತರೆ ಬ್ಯಾಂಕ್ಗಳಲ್ಲಿ ಕೂಡ, ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಲ್ಲೂ ಕೂಡ ಲೋನ್ ತಗೊಂಡಿದ್ದಾರೆ ಅಲ್ವಾ? ಲೋನ್ ಕೂಡ ತಗೊಂಡಿದ್ದಾರೆ, ಲೋನು ಕೂಡ ಕಟ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ 1ನೇ ಸಾವು ಕನಿನುಂಡಿ ಗ್ರಾಮದಲ್ಲಾಗಿದೆ. ಇದು ನಿರಂತರವಾಗಿ ಹೀಗೆ ಸಾವಾದ್ರೆ ಇದಕ್ಕೆ ಹೊಣೆಗಾರರು ಯಾರು? ಈ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಿ ಅಲ್ಲಿನ ರೈತರಿಗೆ ನ್ಯಾಯ ಕೊಡಿಸಬೇಕು. ಮತ್ತೆ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಇಲಾಖೆಯ ಏನು ಡಾಕ್ಟರ್ ಬಸವರಾಜ್ ಅವರಿದ್ದಾರೆ, IFS ಅಧಿಕಾರಿ, ಅವರು ಮುತುವರ್ಜಿ ವಹಿಸಿ ಸಂಬಂಧಪಟ್ಟಂತಹ ರೈತರಿಗೆ ನ್ಯಾಯ ಕೊಡಿಸಬೇಕು. ಈಗಿನ ಮಾರ್ಕೆಟಿಂಗ್ ರೇಟ್ ಏನಿದೆ, ಮಾರ್ಕೆಟಿಂಗ್ ರೇಟ್ ತಕ್ಕಂತ ಹಣವನ್ನ ರೈತರಿಗೆ ಕೊಟ್ಟು ಅವರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲದೆ ಹೋದ್ರೆ ದಿನೇ ದಿನೇ ಸಾವುಗಳು ಹೆಚ್ಚಾಗ್ತಾ ಹೋಗ್ತಿದೆ. ಯಾಕೆಂದ್ರೆ ಅಲ್ಲಿರೋ ರೈತರು ಉಳುಮೆ ಭೂಮಿನ ನಂಬ್ಕೊಂಡಿರುವಂತ ರೈತರು ಈಗ ಆಲ್ರೆಡಿ ಶೆಡ್ ಹಾಕೊಂಡು ಕುರಿ ಮೇಕೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಕೆಲವರು ಇಟ್ಟಿಗೆ ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ, ಈ ತರ ಮಾವಿನ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಅನುಕೂಲ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮಧ್ಯಪ್ರವೇಶ ಮಾಡಿ ಅಲ್ಲಿನ ಕನಿನುಂಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ KRS ಪಕ್ಷ ಮೈಸೂರು ಜಿಲ್ಲಾ ಸಮಿತಿಯಿಂದ ಶಿವರಿ ನಾಗರಾಜ್ ಹಾಗೂ ರಾಜೇಗೌಡರು ಹಾಗೂ ಮೈಸೂರು ತಾಲೂಕಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ HM ರಾಜಶೇಖರ ಶಾಸ್ತ್ರಿ, ನಿಂಗರಾಜು ಮತ್ತೆ ಇತರೆ ಪದಾಧಿಕಾರಿಗಳು, ನಾನು ಮಾತಾ ಪ್ರವೀಣ್, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ನಾವು ಮೈಸೂರು ಜಿಲ್ಲಾ ಸಮಿತಿಯಿಂದ ನಾವು ಕಳಕಳಿಯ ವಿನಂತಿ ಮಾಡ್ತಾ ಇದೀವಿ. ಅರಣ್ಯ ಇಲಾಖೆಯವರು ಮಧ್ಯಪ್ರವೇಶ ಮಾಡಿ ಇಲ್ಲಿ ಸಂಬಂಧಪಟ್ಟಂತ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇನ್ನು ಯಾವುದೇ ರೀತಿಯ ಸಾವಾಗಬಾರ್ದು. ಈಗ ಸಾವಾಗಿದೆ, ಅವರ ಶ್ರೀಮತಿ ಅವರು ಅಳ್ತಾ ಇದ್ದಾರೆ, ಅವ್ರಿಗೆ ದಯಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಅರಣ್ಯ ಇಲಾಖೆಯವರು ಮೀಸಲು ಅರಣ್ಯ ಪ್ರದೇಶವನ್ನ ತಗೊಳ್ಳೋಕು ಮುಂಚೆ ಅಲ್ಲಿನ ರೈತಾಪಿ ವರ್ಗದವ್ರನ್ನ ಸೇರಿಸಿ ಅವರಿಗೆ ನ್ಯಾಯಯುತವಾದಂತಹ ಪರಿಹಾರವನ್ನ ಕೊಟ್ಟು ಈಗಿನ ಮಾರ್ಕೆಟಿಂಗ್ ರೇಟ್ ಏನಿದೆ ಅದಕ್ಕಿಂತ 1 ಲಕ್ಷ 2 ಲಕ್ಷ ಜಾಸ್ತಿ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸಬೇಕು. ಮತ್ತೆ ಈಗ ಸತ್ತಿರುವಂತಹ ವ್ಯಕ್ತಿಗೆ ನ್ಯಾಯಯುತವಾದಂತಹ ಪರಿಹಾರ ಕೊಡಿಸಬೇಕು ಅಂತ ಅರಣ್ಯ ಇಲಾಖೆಯವರಿಗೆ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯಿಂದ KRS ಪಕ್ಷದ ಕಾರ್ಯಕರ್ತರು ಮತ್ತೆ ಇತರ ಎಲ್ಲ ರೈತ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ರೆ ಅವರೆಲ್ಲರೂ ಪರವಾಗಿ ನಾವು ವಿನಂತಿ ಮಾಡ್ಕೋತಾ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಅರಣ್ಯ ಇಲಾಖೆಯ IFS ಅಧಿಕಾರಿ ಡಾಕ್ಟರ್ ಬಸವರಾಜ್ ಅವರಿಗೆ ಈ ಲೈವ್ ಮುಖಾಂತರ ನಾವು ಮನವಿಯನ್ನ ಮಾಡ್ತೀವಿ. ನಮಸ್ಕಾರ. ಬಹುಮುಖ್ಯವಾಗಿ ನಾವು ಏನಿದೆ ಒಂದು ಮುಖ್ಯವಾದ ವಿಷಯ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಂದನೇ ಮನವಿ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ನೋಡ್ಬೇಕು ತಾವು ತಮ್ಮ ತವರು ಜಿಲ್ಲೆಯಲ್ಲಿ ಎಂತೆಂತ ಅನ್ಯಾಯಗಳು, ಅಕ್ರಮಗಳು ನಡೀತಿದೆ ಅಂದ್ರೆ ಬಹುಶಃ ಮೇನ್ ತುಂಬಾ ಅರ್ಥ ಮಾಡ್ಕೊಳ್ಳಿ. ರೈತಾಪಿ ವರ್ಗ ಬಂದಿಯ ಜಮೀನುಗಳ ಮೇಲೆ ಬ್ಯಾಂಕ್ಗಳಲ್ಲಿ ಏನೋ ಸಾಲಾವಳಿ ಮಾಡ್ಕೊಂಡಿದ್ದಾರೆ, ಸಾಲ ಇದೆ. ನೀವು ಏಕಾಏಕಿ ಬಂದು ಭೂಮಿ ಅಕ್ರಮ ಮಾಡಿಸ್ಕೊಂಡು ಯಾವುದೋ ಒಂದು ಪವರ್, ಯಾವ ಹಣವಂತನ ಅವನ ಪ್ರಬಲ ವ್ಯಕ್ತಿಯ ಒಂದು
ಒಂದು ಬರೀ ಒಂದು ಏನ್ ಹೇಳ್ಬೋದು ಅವನಿಗೆ ಅವನ ಬರೀ ಒಂದು ಆದೇಶಕ್ಕೋಸ್ಕರ ಕಾಯ್ತಾ ಇದ್ರೆ ಬಹುಶಃ ಇಲ್ಲಿ ಸಾಲ ಬ್ಯಾಂಕ್ಗಳು ಏನ್ ಸಾಲ ಮಾಡಿದ್ದಾರೆ ರೈತರುಗಳು ಮುಂದಿನ ದಿನಗಳಲ್ಲಿ ಬಹುಶಃ ಅಂಕಿಅಂಶ ನೋಡಿದ್ವಿ. ಸುಮಾರು ಕಳೆದ 10 ತಿಂಗಳಲ್ಲಿ ಬಹುಶಃ ಮೈಸೂರು ಜಿಲ್ಲೆಯಲ್ಲೇ 200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಕೊಡೋದು ಯಾರು? ಬಹುಶಃ ಆತ್ಮಹತ್ಯೆ ಅಂದ್ರೆ ಬರೀ ಅಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ಬರೀ ಲೆಕ್ಕ ಹಾಕ್ತಾ ಕೂತಿರ್ತೀರಾ? ಇಲ್ಲ ಸರ್ಕಾರಿ ಅಧಿಕಾರಿ ವರ್ಗಗಳು ಬಂದು ರೈತರ ಜೊತೆ ನಿಂತು ಇವ್ರು ಬ್ಯಾಂಕ್ಗೆ ಏನು ಸಾಲ ಕಟ್ಟಬೇಕಾಯ್ತು ಹೆಂಗ್ ಹೋಗುತ್ತೆ? ಮುಂದಿನ ದಿನಗಳಲ್ಲಿ ರೈತರ ಆತ್ಮಹತ್ಯೆಗಳು ತಡೆ ಹಿಡಿಯೋದೇನು? ಬರೀ ಭೂಮಿಗೆ ಏನ್ ಪರಿಹಾರ ಕೊಡ್ತಾ ಇದೆ ಸರ್ಕಾರದಿಂದ ಎಲ್ಲ ತಿಳಿಸಬೇಕು. ಇಷ್ಟ ಹೇಳ್ತಾರೆ, 2 ಮಾತು ಮುಗಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಏನೋ ಬಂದು ರೈತರ ಮೇಲೆ ಕರುಣೆ ತೋರಿಸಿ ಸರ್. ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ರಾಗಲ್ಲ. ಯಾರೋ ಕೃಷಿ ಸಚಿವ ಇದಿಲ್ಲ, ಅವ್ರ್ಯಾರು ಚಲುವರಾಯ ಸ್ವಾಮಿನೋ ಮುಗಿನೋ ಸಿದ್ದರಾಮಯ್ಯನವರು ಬಂದು ನೋಡ್ಬೇಕು. ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಮಾದಪ್ಪನವ್ರೆ, ಏನೋ ಹೇಳ್ತೀರಾ ಮಾತು ಮುಂಚೆ ರೈತರ ವರ್ಗ ಏನೋ ಹಿಂದುಳಿದ ವರ್ಗ ನಿಂತಿರ್ತೀವಿ ಅನ್ಬಿಟ್ಟು ಇಂಥವ್ರು ಬಂದು ಅದನ್ನು ನ್ಯಾಯ ಕೊಡಿಸಿ ಸ್ವಾಮಿ. ಅಲ್ಲೆಲ್ಲ ಕೂತ್ಕೊಂಡು ಬರೀ ಬೊಂಬಾಟಿಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಬರ್ಬೇಕಿಲ್ಲಿ ಬಂದ್ಬಿಟ್ಟು ಏನಿದೆ ಮಾನ್ಯ ಹೇಳಿದ್ರೆ ಬೋಟ್ ಈ ಸಾವಿಗೆ ಏನಿದೆ ಸರ್ಕಾರದಿಂದ ಪರಿಹಾರ ಸಿಗ್ಲೇಬೇಕು. ಇದು ನಮ್ಮ ಒತ್ತಡ. ಸರ್ಕಾರದಿಂದ ನ್ಯಾಯಯುತವಾದ ಪರಿಹಾರ ಮತ್ತೆ ಇದಕ್ಕೆ ಸೂಕ್ತವಾದ ಪರಿಹಾರ ಏನಿದೆ ಭೂಮಿ ವಿವಾದಕ್ಕೆ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಬಹುಶಃ ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಇದರೊಳಗೆ ಏನು ಮುಸುಳುಗಿ ಏನಾದ್ರು ಪರಿಹಾರ ಕೊಡಿಸಿ ಅಂತ ನಮ್ಮ KRS ಪಕ್ಷದಿಂದ ಮನವಿ. ಹಾಗೂ ಇಲ್ಲಿ ಬಂದಿರುವಂತಹ ದೃಶ್ಯ ಮಾಧ್ಯಮ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅವರು ಈಗ ಏನು ವಿಚಾರಗಳನ್ನ ವಿಡಿಯೋ ಮಾಡಿದರೆ ಅದನ್ನ ಸಂಬಂಧಪಟ್ಟಂತೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಮಾಹಿತಿ ಮುಟ್ಟಿಸುವಂಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈಗಿರುವಂತಹ ರೈತರಿಗೆ ನ್ಯಾಯ ಒದಗಿಸಿಕೊಡಿ ಅಂತ KRS ಪಕ್ಷದ ಪರವಾಗಿ ನಾವೆಲ್ಲರೂ ಕೇಳ್ಕೊತೀವಿ. ನಮಸ್ಕಾರ.